ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 1 ಕಪ್ ತೊಗರಿಬೇಳೆನ ತೊಗೊಂಡೀನಿ. ಅವನ್ನು ಈ ಕುಕ್ಕರ್ಗೆ ಹಾಕಬೇಕು. ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಈ ಥರ ತೊಳಿಬೇಕು. ಆಮೇಲೆ ಈ ನೀರನ್ನು ಬಸ್ಕೋಬೇಕು. ತೆಕ್ಕೊಂಡು ಬೇರೆ ನೀರನ್ನು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ 1.5 ಸ್ಪೂನ್ ಖಾರ ಪುಡಿ ಹಾಕಬೇಕು. 1/2 ಸ್ಪೂನ್ ಅರಿಶಿಣ ಹಾಕಬೇಕು. 1 ಸ್ಪೂನ್ ಉಪ್ಪು ಹಾಕಬೇಕು. 7-8 ಪೀಸ್ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಟೊಮೆಟೊ ಹಣ್ಣನ್ನು ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡೀನಿ. ಅವನ್ನು ಇದರಲ್ಲಿ ಹಾಕಬೇಕು. ಸ್ವಲ್ಪ ಕರಿಬೇವು ಹಾಕಬೇಕು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕಬೇಕು. ಆಮೇಲೆ ಲಾಸ್ಟಲ್ಲಿ 1/2 ಸ್ಪೂನ್ ಬೆಲ್ಲ ಹಾಕಬೇಕು. ಹಾಕಿ ಇದರ ಕುಕ್ಕರ್ನ ಮುಚ್ಚಿ ಕುದಿಯೋಕೆ ಇಡಬೇಕು. ಇದು 2ರಿಂದ 3 ವಿಸಿಲ್ ಆದರೆ ಸಾಕು. ಈಗ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡು ಅದನ್ನು ಕುದಿಯೋಕೆ ಇಡೋಣ. ಈ ಥರ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡೋ ಮುಂದೆ ಇದರ ಪೀಚ್ ತೆಗಿತಾ ಕಟ್ ಮಾಡ್ಕೋದ್ರಿಂದ ಇವು ಬೇಗನೆ ಕುದಿತಾವ. ಬೋಗಾಣಿ ತೊಗೊಂಡು ಅದರಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಆ ನೀರಿಗೆ ನುಗ್ಗೆಕಾಯಿನ ತೊಳೆದ್ಬಿಟ್ಟು ಇದರಲ್ಲಿ ಹಾಕಬೇಕು. ಪ್ಲೇಟ್ ಮುಚ್ಚಿ ಕುದಿಯೋಕೆ ಇಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಈಗ ಮಸ್ಕೋಬೇಕು. ನೀರನ್ನು ಎಲ್ಲ ತಕ್ಕೊಂಡ್ರೆ ಜಲ್ದಿನೇ ಸಣ್ಣ ಆಗ್ತೈತಿ. ನೋಡಿ ಇಷ್ಟ ಆದರೆ ಸಾಕು. ಈಗ ನುಗ್ಗೆಕಾಯಿ ಕುದ್ದಿರ್ತಾವ. ಈಗ ಅವನ್ನು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿವೆ. ಈಗ ಇವನ್ನ ನೀರು ಸಮೇತ ಬೇಳೆಗೆ ಹಾಕಬೇಕು. ನೀವು ಬೇಳೆ ಗಟ್ಟಿಯಾಗಿ ಇರಬೇಕಂದ್ರೆ ಬರೀ ನುಗ್ಗೆಕಾಯಿನ ಮಾತ್ರ ಹಾಕ್ಕೋಬೋದು. ನಾನು ಬೇಳೆನ ನೀರಾಗಿ ಮಾಡಕತ್ತೀನಿ. ಹಂಗಾಗಿ ನೀರು ಸಮೇತ ಹಾಕ್ಕಂತಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸೌಟನ್ನು ಇಟ್ಕೋಬೇಕು. ಅದಕ್ಕೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೀನಿ. ಈಗ ಎಣ್ಣೆ ಕಾದಿದೆ. ಬೆಳ್ಳುಳ್ಳಿನ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡೀನಿ. ಅವನ್ನು ಇದರಲ್ಲಿ ಹಾಕಬೇಕು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡೀನಿ. ಅವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಅವನ್ನು ಇದರಲ್ಲಿ ಹಾಕಬೇಕು. ಆಮೇಲೆ 1/2 ಸ್ಪೂನ್ ಸಾಸಿವೆ ಹಾಕಬೇಕು. 1/2 ಸ್ಪೂನ್ ಜೀರಿಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದರೆ ಆಯಿತು. ಅಲ್ಲಿ ಆಫ್ ಮಾಡಿಕೊಂಡು ಇದನ್ನು ಬೇಳೆಗೆ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಕಲಸಿದರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು. ನೋಡಿ ಈ ಥರ ಅನ್ನಕ್ಕೆ ಹಾಕ್ಕೊಂಡು ಅನ್ನ ಸಾರು ಹಾಕ್ಕೊಂಡು ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಬೇಳೆ ಸಾಂಬಾರನ್ನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.